ಹಾಯ್ ಗಾಯ್ಸ್, ಇವತ್ತು ರೆಡಿಯಾಗಿರೋ ವಿಶೇಷ ಏನು ಅಂದರೆ ನಮ್ಮ ಅಕ್ಕನ ಮಗಳ ಬರ್ತ್ಡೇ ಇದೆ. ಸೊ ಬರ್ತ್ಡೇಗೆ ರೆಡಿಯಾಗಿದ್ದೀವಿ, ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ಸೊ ಇವಾಗ ನಮ್ಮ ಅಕ್ಕನ ಮಕ್ಕಳನ್ನೆಲ್ಲ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂದರೆ ನಮ್ಮ ಮನೆಗೆ ತುಂಬಾ ಹತ್ರ ಇರೋದು ಅರಸಿಕಟ್ಟೆ ಅಮ್ಮ ಅಂತ. ಸೊ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಹೋಗ್ತಾ ವಿಡಿಯೋಸ್ನ ಶೇರ್ ಮಾಡ್ತೀವಿ. ಸೊ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ದೇವಸ್ಥಾನಕ್ಕೆ ಬಂದು ಫಸ್ಟು ಕೆರೆ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನೀರಲ್ಲಿ ಒಂದೆರಡು ನಿಮಿಷ ಎಂಜಾಯ್ ಮಾಡ್ತಾ ಇದ್ದೀವಿ. ಮಕ್ಕಳಿರೋದ್ರಿಂದ ಸ್ವಲ್ಪ ಕೆರೆ ಹತ್ರ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಹಾಗೆ ನೇಚರ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಅದನ್ನು ಕೂಡ ನೋಡ್ತಾ ಇದ್ದೀನಿ. ನನಗಂತೂ ತುಂಬಾ ಇಷ್ಟ ನೇಚರ್ ಅಂದರೆ. ಸುಂದರವಾಗಿರೋ ಜಾಗ ಯಾವುದೇ ಇದ್ರೂ ನನಗೆ ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು ರಶ್ ಒಳಗೆ ದೇವ್ರ ದರ್ಶನ ಮಾಡಿ ಬರೋ ಜೊತೆಗೆ. ನೋಡಿ ಇವಳೇ ನಮ್ಮ ಅಕ್ಕ, ಎರಡನೇವಳು. ಸೊ ಅವ್ರ ಮಗಳು, ಅವ್ರ ಹಸ್ಬೆಂಡ್ ಅದು. ಸೊ ಡೀಟೇಲ್ ಆಗಿ ಪರಿಚಯ ಮಾಡ್ಕೊಡ್ತೀನಿ. ಅಮ್ಮ ದೇವ್ರ ದರ್ಶನ ಮುಗಿಸ್ಕೊ ಬಂತು. ಯಶ್ವಿತಾ, ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಅಜ್ಜಿ ಮೊಮ್ಮಗಳು ವಿಶ್ ಮಾಡ್ಕೊತಾ ಇದ್ದಾರೆ. ಒಳಗಡೆ ಸಿಕ್ಕಾಪಟ್ಟೆ ಜನ. ವಿಡಿಯೋ ಕೂಡ ಮಾಡೋಕೆ ಆಗ್ತಾ ಇರಲಿಲ್ಲ, ವಿಡಿಯೋ ಕೂಡ ಮಾಡೋಕ್ಕೆ ಇರಲಿಲ್ಲ. ಆದರೂ ಟ್ರೈ ಮಾಡಿ ಒಂದೆರಡು ಫೋಟೋನ ತಗೊಂಡಿದ್ವಿ. ಹೇಳಿ, ಬರ್ತಡೇ ಗರ್ಲ್ ಏನು ಮಾಡಿದ್ರು? ಐ ಬರ್ತಡೇ ಗರ್ಲ್ ಹೇಳೋ. ಎದ್ರದ ನೀನು? ಎಸ್ಪೆಷಲಿ ಇವಾಗ ಜಸ್ಟ್ ಇನ್ಸಿಡೆಂಟ್ ಏನಾಯ್ತು ಅಂದರೆ, ನಾನು ಹಾಕಿದ್ನಲ್ಲ ಚೈನು ಜಸ್ಟ್ ಮಿಸ್ಸಲ್ಲಿ ನನ್ನ ಸಾಲ ಸಿಕ್ಬಿಡ್ತು. ಕುತ್ತಿಗೆಯಿಂದ ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತು ಇವತ್ತು ಇವಳಿಂದ. ಇವಳು ಇಲ್ಲ ಅಂತೀರಿ ಇವತ್ತು. ಐಸ್ ಕ್ರೀಮ್ ಟೈಪ್ ಹುಡುಗರು ನಾವು ಹೋಯ್ತಾ ಕೇಕ್ ಕಟ್ ಮಾಡಿ ಬರ್ತಡೇಗರ್ಲು ಐಸ್ ಕ್ರೀಮ್ ತಿಂತಾಳೆ. ಐಸ್ ಕ್ರೀಮ್ ರಾಣಿ ಅಲ್ಲಿ ನೋಡಿ, ಕ್ಯಾಮ್ರಾ ಇಲ್ಲಿ ಪಾಪಳ ಮುಂದೆ ನೋಡೋದು.
ಇನ್ನು ಎಲ್ಲ ತಿಂದು ಎಲ್ಲ ಕುಡಿದು ಖುಷಿಯಾಗಿ ಊರ ಕಡೆಗೆ ಹೊರಟ್ವಿ. ಇನ್ನು ಅಕ್ಕರ ಮನೆಗೆ ಹೋಗೋಣ ಇನ್ನು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ. ಸೊ ಮನೆ ಕಡೆ ಹೊರಟ್ವಿ. ಏನ್ ಮಾಡ್ತಿದ್ದಿ ಸುರಕ್ಷಾ? ಬರ್ತ್ಡೇ ಗರ್ಲ್ ಕೂಡ ರೆಡಿ ಆದ್ಲು. ಇನ್ನು ಬರ್ತ್ಡೇ ಕೇಕ್ ಕೂಡ ಬಂತು. ಕೇಕ್ ಕಟ್ ಮಾಡೋದು ಒಂದೇ ಬಾಕಿ. ಸೊ ಕೇಕ್ ಕೂಡ ಕಟ್ ಮಾಡ್ತಾ ಇದೀವಿ ಈಗ. ಕಟ್ ಮಾಡೋದು ಸುಮ್ಮನೆ ಹೋಗಿ ನೀವು. ಇನ್ನ ಬರ್ತಡೇ ಇವತ್ತಿಗೆ ಮುಗೀತು. ಇವಾಗ ನಮ್ಮ ಅಕ್ಕರ ಮನೆಯಿಂದ ಹಾಸನಿಗೆ ನಮ್ಮ ಮನೆಗೆ ಬಂದಿದ್ದೀನಿ. ಸೊ ಸ್ವಲ್ಪ ಜರ್ನಿ ಮಾಡಿರೋದ್ರಿಂದ ಸ್ವಲ್ಪ ಸುಸ್ತು ಅನಿಸ್ತಾ ಇತ್ತು ನನಗೆ. ಸೊ ನನಗೆ ಏನಾದ್ರು ಬೇಗ ಬರ್ತಾನೆ ಏನಾದ್ರು ದಾಹ ಆಗ್ತಿದೆ, ಒಂದು ವಾಟರ್ ಮಿಲನ್ ಕಾಣಿಸ್ತು. ಸೊ ಅದನ್ನು ತಂದಿದ್ದೀನಿ. ಸೊ ಅದರಿಂದ ನಾನು ಇವಾಗ ಸಿಂಪಲ್ಲಾಗಿ ಮಕ್ಕಳಿಗೆ ಮತ್ತು ನನಗೆ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ನಾನು ಏನು ಮಾಡೋಕ್ಕೋಗಲ್ಲ, ಯಾಕೆಂದರೆ ಹಣ್ಣು ತಿನ್ನೋ ಥರನೇ ಮಾಮೂಲಿಯಾಗಿ ಹಣ್ಣಲ್ಲೇ ಜ್ಯೂಸ್ ಮಾಡ್ಬೋದು. ಅದಕ್ಕೆ ನಾನು ಯಾವುದೇ ರೀತಿ ಹಾಲಾಗಲಿ ನೀರಾಗಲಿ ಏನೂ ಹಾಕಲ್ಲ. ಡ್ರೈ ಹಣ್ಣನ್ನೇ ಸ್ಮ್ಯಾಶ್ ಮಾಡಿ ಜ್ಯೂಸ್ ಥರ ಕನ್ವರ್ಟ್ ಮಾಡ್ಕೊತೀನಿ. ಸೊ ಬನ್ನಿ ಅದು ಹೆಂಗೆ ಮಾಡ್ತೀನಿ ತೋರಿಸ್ತೀನಿ. ಆಮೇಲೆ ನನಗೆ ಸ್ವಲ್ಪ ಸುಸ್ತಾಗ್ತಿದೆ ಅಲ್ವಾ ಜರ್ನಿ, ಮತ್ತು ಮಕ್ಕಳು ಎಲ್ಲ ಮೇಂಟೈನ್ ಮಾಡಿ. ಸೊ ಹಾಗಾಗಿ ಎನರ್ಜಿ ಆಗಿರೋಂಥ ಈಸಿ ಡ್ರಿಂಕ್ಸ್ನ ನಾನು ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಈಗ ಜ್ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ, ಈಸಿಯಾಗಿ ಕಲಂಗಡಿ ಹಣ್ಣು ಜ್ಯೂಸ್ ಬೇಗ ಆಗೋಗ್ಬಿಡುತ್ತಲ್ವ. ಸೊ ಹಾಗಾಗಿ ಸೊ ನನ್ನ ತಂಗಿ ಪ್ರೆಗ್ನೆಂಟ್ ಇರೋದ್ರಿಂದ ಯಾವುದೇ ರೀತಿ ಶುಗರ್ ಜಾಸ್ತಿ ತೊಗೋಬಾರ್ದು ಅಂತ ಫ್ರೂಟಲ್ಲೇ ಜ್ಯೂಸ್ ಮಾಡಿದ್ದೀನಿ. ಯಾವುದೇ ರೀತಿ ಶುಗರ್ ಬಳಸಿಲ್ಲ ಇದರಲ್ಲಿ, ಮತ್ತು ಗ್ರೈಂಡ್ ಕೂಡ ಏನೂ ಮಾಡಿಲ್ಲ. ಸ್ಮ್ಯಾಶ್ ಮಾಡಿ ಆರಾಮಾಗಿ ಜ್ಯೂಸ್ ಮಾಡಿರೋದಷ್ಟೇ. ಸೊ ಇವನ ಜ್ಯೂಸ್ ಹೆಂಗಿತ್ತು? ಸೂಪರ್. ಹಾಂ, ಜ್ಯೂಸ್ ಹೆಂಗಿತ್ತು? ಜ್ಯೂಸ್ ಸೂಪರ್ ಆಗಿತ್ತಾ? ನೀ ಕುಡ್ದಲ್ಲ? ನೀನು ಹೇಳ. ಸೂಪರ್ ಆಗಿತ್ತದೆ. ಅವನೊಂದು ಚೂರು ಬಿಡ್ತಾ ಇಲ್ಲ, ಎಲ್ಲ ಕುಡ್ದು ಖಾಲಿ ಮಾಡ್ಬಿಟ್ಟ. ಸೊ ನೋಡಿದ್ರಲ್ಲ ಗೈಸ್, ಆರಾಮಾಗಿ ಇದನ್ನ ಪೀಸ್ ತರ ಮಾಡಿ ಒಂದು ಬೌಲ್ ಹಾಕೊಂಡು ಅದನ್ನ ನೀಟಾಗಿ ಸ್ಮ್ಯಾಶ್ ಮಾಡಿ ಅದನ್ನ ನೀಟಾಗಿ ಸೋಸಿ ಕುಡಿದ್ರೆ ದ ಬೆಸ್ಟ್ ಅಂತ ಹೇಳ್ಬೋದು. ಯಾವುದೇ ರೀತಿ ಶುಗರ್ ಆಡ್ ಮಾಡೋದಕ್ಕೆ ಹೋಗಬೇಡಿ, ಯಾಕಂದ್ರೆ ಶುಗರ್ ನಮ್ಮ ಬಾಡಿಗೆ ಸೇರಿದಷ್ಟು ನಮಗೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಅಂತಾರೆ. ಸೊ ಹಾಗಾಗಿ ಆದಷ್ಟು ಶುಗರ್ನ ಅವಾಯ್ಡ್ ಮಾಡಿ ಮತ್ತೆ ಈ ತರ ಹೆಲ್ದಿ ಫ್ರೂಟ್ ಜ್ಯೂಸ್ನ ಕುಡಿತಾ ಇರಿ. ಥ್ಯಾಂಕ್ ಯು.